ಇದರಲ್ಲಿ ಎರಡು ಆಗೋದು. ಒಂದು ಹ್ಯೂಮನ್ ಎರರ್, ಇನ್ನೊಂದು ಟೆಕ್ನಿಕಲ್ ಎರರ್. ಹಲೋ, ಹೇಳಿ ಸರ್. ಒಂದು ಹ್ಯೂಮನ್ ಎರರ್ ಇಲ್ಲಾಂದ್ರೆ ಟೆಕ್ನಿಕಲ್ ಎರರ್. ಇಲ್ಲಿ ಹ್ಯೂಮನ್ ಎರರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಆಲ್ರೆಡಿ ಪೈಲಟ್ ಹಸ್ ಇನ್ಫಾರ್ಮ್ಡ್ ATC ಮೇಡ್ ಅಂತ ಹೇಳಿ. ಅಂದ್ರೆ ದಟ್ ಮೀನ್ಸ್ ದಟ್ ಟೆಕ್ನಿಕಲ್ ಫೇಲ್ಯೂರ್. ಈ ಟೆಕ್ನಿಕಲ್ ಫೇಲ್ಯೂರ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಒಂದು ಅಷ್ಟು ಸುಲಭವಾಗಿ ಟೆಕ್ನಿಕಲ್ ಫೇಲ್ಯೂರ್ ಚಾನ್ಸ್ ಇಲ್ಲ. ಇಟ್ ಇಸ್ ಆಲ್ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ, ಈಗ ನಿಮಗೆ ಟೆಕ್ನಿಕಲ್ ಫೇಲ್ಯೂರ್ ಆಗಿ ಎಷ್ಟೋ ಏರ್ಕ್ರಾಫ್ಟ್ ಸೇಫ್ ಆಗಿ ಬಂದು ಲ್ಯಾಂಡ್ ಆಗಿದೆ ವಿತೌಟ್ ಆನಿಂಗ್ ದ ಇಂಜಿನ್ಸ್ ಆಲ್ಸೋ, ಬಿಕಾಸ್ ಏರ್ಕ್ರಾಫ್ಟ್ ಡಿಸೈನ್ಡ್ ಲೈಕ್ ದಟ್. ಅಂದ್ರೆ ನೀವು ಗ್ಲೈಡಿಂಗ್ ಅಲ್ಲೇ ಬಂದು ಸೇಫ್ ಆಗಿ ಲ್ಯಾಂಡ್ ಆಗ್ಬಹುದು, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ಫೈರ್ ಬ್ರೇಕಪ್ ಆದ್ದರಿಂದ ಪ್ಲಸ್ ಇಟ್ ಇಸ್ ಜಸ್ಟ್ ಟೇಕನ್ ಆಫ್, ಅಂದ್ರೆ ಇಟ್ ಇಸ್ ಫುಲ್ಲಿ ಲೋಡೆಡ್ ವಿತ್ ಫ್ಯೂಲ್. 8 hours ಫ್ಲೈ ಮಾಡಬೇಕಾಗಿರೋಂತ ವಿಮಾನ ಬೇಕಾಗಿತ್ತು, ಫುಲ್ಲಿ ಲೋಡೆಡ್ ವಿತ್ ಫ್ಯೂಲ್. ಸೊ ಆದ್ರಿಂದ ಯಾವಾಗ ನಿಮಗೆ ಇಂಜಿನ್ ಅಲ್ಲಿ ಸ್ನ್ಯಾಗ್ ಬಂದು ಫೈರ್ ಬ್ರೇಕಪ್ ಆಯ್ತೋ, ಆವಾಗಲೇ ಇದು ಇಂಟೆನ್ಸಿಟಿ ಜಾಸ್ತಿ ಆಗಿದೆ. ಸೊ ನಿಮ್ ಪ್ರಕಾರ ಅದು ಬೆಂಕಿ ಹೊತ್ಕೊಂಡಿದೆ, ಎಂಜಿನ್ ಫೇಲಿಯರ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಹೌದು. ಆಮೇಲೆ ಇದಕ್ಕೂ ಮುಂಚೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಯಾರು ಏನೇ ಹೇಳ್ಬಹುದು, ನಾನು ದೃಶ್ಯಗಳನ್ನು ನೋಡಿ ಊಹಿಸ್ಕೋಬಹುದು, ಇಲ್ಲ ಅಲ್ಲಿಂದ ನೋಡಿ ಟೇಕ್ ಆಫ್ ಆಗಿರುವಾಗ, ಇಲ್ಲ ನಿಮ್ಮ ಡಿಸ್ಕಷನ್ ಬಿಟ್ವೀನ್ ಪೈಲಟ್ ಅಂಡ್ ATC ಊಹಿಸ್ಕೋಬಹುದು. ಆದರೆ ಪ್ರತಿ ವಿಮಾನದಲ್ಲಿ ಬ್ಲಾಕ್ ಬಾಕ್ಸ್ ಅಂತ ಒಂದಿದೆ. ಪ್ರತಿ ವಿಮಾನದಲ್ಲಿ ಆ ಬ್ಲಾಕ್ ಬಾಕ್ಸ್ ಅಂದ್ರೆ ಏನಂತ ಹೇಳಿದ್ರೆ, ಅದರಲ್ಲಿ 2 ಕಾಂಪೊನೆಂಟ್ ಇರ್ತವೆ. ಒಂದು FDR ಅಂತೀವಿ, ಫ್ಲೈಟ್ ಡೇಟಾ ರೆಕಾರ್ಡರ್. ಇನ್ನೊಂದು CVR ಅಂತಿದೆ, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಅರ್ಥ ಆಯ್ತಾ ಮೇಡಮ್? ಈಗ ಸರ್, ಇದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ಸ್ ಇರುತ್ತೆ, ಕರೆಕ್ಟ್. ಬಟ್ ಫ್ಲೈ ಆಗಿದ್ದು ನಾಟ್ ಓನ್ಲಿ 5 to 10 minutes, 5 minutes ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ATC ಜೊತೆಗೆ ಅವರು ಡಿಸ್ಟ್ರೆಸ್ ಕಾಲ್ ಮೇಡೇ ಹೇಳಿದ್ದಾರೆ ಎಂಜಿನ್ ಅಂತ. ಅಂದ್ರೆ ಈಗ ನಮ್ಗೆ ತಿಳಿದೇ ಇರುವಂತಹ ಕಾರಣ ಅಥವಾ ಏನಾಯ್ತು ಅಂತಾನೆ ಗೊತ್ತೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ATC ಗೆ ಕಮ್ಯುನಿಕೇಟ್ ಆಗಿದೆ. ಈಗ ಬ್ಲಾಕ್ ಬಾಕ್ಸ್ ಅಲ್ಲಿ ಏನಾಗಿದೆ ಇಂಜಿನ್ ಫೇಲಿಯರಾ ಅಥವಾ ಹ್ಯೂಮನ್ ಎರರಾ ಅಂತ ತಿಳ್ಕೋಬೇಕು ಅನ್ನುವಂತಹ ಕುತೂಹಲಕ್ಕೆ ಇಲ್ಲಿ ಅಂತ ಕುತೂಹಲ ಇಲ್ಲ, ಬಿಕಾಸ್ ಆಲ್ರೆಡಿ ಕಮ್ಯುನಿಕೇಟೆಡ್ ATC ಗೆ ಇಂಜಿನ್ ನಲ್ಲಿ ಸಮಸ್ಯೆ ಇದೆ ಅಂತ. ಅಲ್ವಾ ಸರ್? 2 ಕಾಂಪೊನೆಂಟ್ ಇದೆ, ಒಂದು CVR, ಒಂದು FDR. ಮಿನಿಮಮ್ ಫೀಚರ್ಸ್ ಏನು ಅಂತ ಹೇಳಿದ್ರೆ, ಅದಕ್ಕೆ ಲಾಸ್ಟ್ ಹಾಫ್ ಅನ್ ಅವರ್ ಆಫ್ ದ ಫ್ಲೈಟ್ ವಾಯ್ಸ್ ರೆಕಾರ್ಡ್ ಆಗಿರುತ್ತೆ, ಆಮೇಲೆ 1 hour ಆಫ್ ಫ್ಲೈಟ್ ಡೇಟಾ ರೆಕಾರ್ಡ್ ಆಗಿರುತ್ತೆ. ಆಯ್ತಾ? ಇನ್ಕ್ಲೂಡಿಂಗ್ ಕಂಟ್ರೋಲ್ಸ್, ಇಂಜಿನ್ ಆಪರೇಷನ್ಸ್, ಎವ್ರಿಥಿಂಗ್ ವಿಲ್ ಬಿ ರೆಕಾರ್ಡೆಡ್ ಇನ್ ದಟ್. ಆಯ್ತಾ? ಅಂದ್ರೆ ಬೈ ಮೀನ್ಸ್ ಆಫ್ ನಂಬರ್, ಅಂದ್ರೆ ಇಷ್ಟು ಆಲ್ಟಿಟ್ಯೂಡ್ ಇಷ್ಟಿದೆ, ಫ್ಯೂಲ್ ಇಷ್ಟಿದೆ, ಟ್ಯಾಂಕಿಂಗ್ ಇದೆ, ಅದಿದೆ, ಕಂಟ್ರೋಲ್ಸ್ ಈ ತರ ಇದೆ ಅಂತ. ಇದು ಏನದು ನಮ್ಮ ಅಂಡರ್ ಕ್ಯಾರೇಜ್ ಒಳಗೆ ಹೋಯ್ತಾ ಇಲ್ವಾ, ಟೇಕ್ ಆಫ್ ಆಗಿದ್ಮೇಲೆ ಎಲ್ಲ ಡೇಟಾ ಸಿಗುತ್ತೆ ಅದರಲ್ಲಿ. ಅದು ರಿಟ್ರೀವ್ ಆಗೋವರೆಗೂ ಯಾರು ಏನು ಹೇಳಕ್ಕಾಗೋದಿಲ್ಲ. ಅದು ರಿಟ್ರೀವ್ ಮಾಡಿ ಅದು 2 ಕಾಂಪೊನೆಂಟ್ ಬೇರೆ ಮಾಡಿ, ವಾಯ್ಸ್ ಅಲ್ಲಿ ಏನೇನಾಗಿದೆ ಅದನ್ನ ಕೇಳಿಸ್ಕೊಳ್ತಾರೆ, ಆಮೇಲೆ ಡೇಟಾ ಫೀಡ್ ಮಾಡಿ ಅದನ್ನೆಲ್ಲ ತಗೊಳ್ಕೊಳ್ತಾರೆ. ಆಯ್ತಾ ಸರ್? ಈ ಬೋಯಿಂಗ್ ವಿಮಾನಗಳು ಸರ್, ಇದು ಬೋಯಿಂಗ್ ವಿಮಾನಗಳ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಅಂತ ಅನ್ಸುತ್ತಾ ಸರ್? ಅಷ್ಟು ಸುಲಭವಾಗಿ, ಅಷ್ಟು ಸಾಮಾನ್ಯವಾಗಿ ಇಟ್ ನಾಟ್ ಮೀಟ್ ಆಕ್ಸಿಡೆಂಟ್. ಅಂದರೆ ಆಮೇಲೆ ಸರ್, ಏರ್ ಇಂಡಿಯಾ ಬಗ್ಗೆನೂ ಕೂಡ ಇತ್ತೀಚೆಗೆ ಆಪರೇಷನಲ್ ಪ್ರೊಸೀಜರ್ಸ್ ಬಗ್ಗೆ ಮಾತಾಡ್ತಾರೆ, ಬಟ್ ಆದರೂ ಕೂಡ ಹೈಲಿ ಸಕ್ಸಸ್ಫುಲ್ ಏರ್ ಕ್ರಾಫ್ಟ್ಸ್ ಹಾಗೆ ನೋಡಿದ್ರೆ ಏರ್ ಇಂಡಿಯಾ, ಹೌದಾ ಸರ್? ಅಫ್ಕೋರ್ಸ್, ಡೆಫಿನೆಟ್ಲಿ ಮೇಡಮ್. ನಾನು ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ, ಇದರಲ್ಲಿ ಇಟ್ ಇಸ್ ನಾಟ್ ಲೆಟ್ ಇಟ್ ಬಿ ಏರ್ ಇಂಡಿಯಾ, ಲೆಟ್ ಇಟ್ ಬಿ ಇಂಡಿಗೋ, ಲೆಟ್ ಇಟ್ ಬಿ ಯಾವುದೇ ಇರಲಿ, ಅದಕ್ಕೆ ಆದಂತ ಏವಿಯೇಷನ್ ಇಂಡಸ್ಟ್ರಿಗೆ ಬೇಕಾಗೋ ಸಿವಿಲ್ ಏವಿಯೇಷನ್ ಏನೇನು ಬೇಕೋ, ಯಾವ್ಯಾವ ಪ್ರೊಸೀಜರ್ಸ್ ಫಾಲೋ ಮಾಡ್ಬೇಕು ಮಾಡಬೇಕು. ನಾವು ಏರ್ ಇಂಡಿಯಾ ನಮ್ಮ ದೇಶದ್ದು, ನಮ್ಮ ಸರ್ಕಾರದ್ದು ಅಂತ ಅದನ್ನ ನಾವು ಫೋರ್ಗೋ ಮಾಡೋಂಗಿಲ್ಲ. ಪ್ರತಿ ಏರ್ಕ್ರಾಫ್ಟ್ಗೂ, ಪ್ರತಿ ಇದಕ್ಕೂ ಒಂದು ಇಂಟರ್ನ್ಯಾಷನಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಒಂದು ಸ್ಟ್ಯಾಂಡರ್ಡ್ ಇದಿದೆ, SOPಗಳಿದಾವೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅದನ್ನ ನಾವು ಮಾಡ್ಕೊಂಡೇ ಏನ್ ಬೇಕಾದ್ರೂ ಮಾಡ್ಬೇಕು. ಯಾಕಂದ್ರೆ ಅದು ತುಂಬಾ ಇಟ್ ಇಸ್ ವೆರಿ ವೆರಿ ಸ್ಟ್ರಿಂಜೆಂಟ್ ಥಿಂಗ್, ಗೈಡ್ ಲೈನ್ಸ್ ಅವೆಲ್ಲ. ಅದ್ರ ಚಾನ್ಸ್ ತಗೊಳಾಗೇ ಇಲ್ಲ. ಸರ್, ಎಲ್ಲ ಓದ್ತಾ ಇದ್ದೆ, ಕೋ ಪೈಲಟ್ಗೆ ಫ್ಲೈಯಿಂಗ್ ಅವರ್ಸ್ ಎಕ್ಸ್ಪೀರಿಯನ್ಸ್ ತುಂಬಾ ಕಡಿಮೆ ಇದೆ ಅಂತ ಎಲ್ಲ ಹೇಳ್ತಾ ಇದ್ರು. ಇದೆಲ್ಲ ಮ್ಯಾಟರ್ ಆಗುತ್ತಾ ಸರ್? ಇಲ್ಲ ಮೇಡಮ್, ಪೈಲಟ್ ಕ್ಯಾಪ್ಟನ್ ಆಫ್ ದ ಏರ್ಕ್ರಾಫ್ಟ್ ಇರಬೇಕಾದ್ರೆ ಕೋ ಪೈಲಟ್ ವಿಲ್ ಅಸಿಸ್ಟ್, ದಟ್ಸ್ ಇಟ್. ಇವಾಗ ಎಲ್ರೂ ಎಕ್ಸ್ಪೀರಿಯನ್ಸ್ ತಗೊಂಡೇ ಹೋಗ್ಬೇಕಾಗಲ್ವಲ್ಲ.
ಹೌದಲ್ವಾ ನಾ ಹೇಳೋದು ಇವಾಗ ನಿಮಗೆ? ಎಕ್ಸಾಕ್ಟ್ಲಿ. ಯಾಕೆಂದ್ರೆ ಸರ್ ಇಲ್ಲಿ ಮಂಗಳೂರು ವಿಮಾನ ದುರಂತ ನಡೆದಾಗ ಪೈಲಟ್ ನಿದ್ದೆ ಮಾಡ್ತಾ ಇದ್ರು, ಕೋ ಪೈಲಟ್ಗೆ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಇತ್ತು. ಇದನ್ನೆಲ್ಲ ನಾವು ಈ ಹಿಂದೆ ಮಾತಾಡಿರೋದ್ರಿಂದ ಸರ್, ಸೊ ನಮಗೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲದೆ ಇರೋದ್ರಿಂದ ಕೇಳಿದೆ. ಲಾಂಗ್ ಹಾಲ್ ಫ್ಲೈಟ್ಸ್ ಅಲ್ಲಿ ನಮಗೆ ಆಟೋ ಪೈಲಟಿಂಗ್ ಅಂತಿದೆ. ಇವಾಗ 7 hours 8 hours 9 hours ಹೋಗ್ಬೇಕಾದ್ರೆ ಯು ಕೆನಾಟ್ ಜಾಯ್ಸ್ಟಿಕ್ ಹಿಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಆಟೋ ಪೈಲಟಿಂಗ್ ಆಗ್ತೀವಿ, ಅದೇ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಹೋಗುತ್ತೆ. ಬಟ್ ಪ್ರೊವೈಡೆಡ್ ಅದಕ್ಕೆ ಸರ್ಟನ್ ಹೈಟ್ ಇದೆ, ಸರ್ಟನ್ ಆಲ್ಟಿಟ್ಯೂಡ್ ಅಲ್ಲಿ ಹೋದ್ಮೇಲೆ ಆಟೋ ಪೈಲಟ್ ಎಂಗೇಜ್ ಮಾಡಬೇಕು. ಸುಮ್ಮನೆ ಎಂಗೇಜ್ ಮಾಡಕ್ಕಾಗಲ್ಲ ಆಟೋ ಪೈಲಟ್. ಅರ್ಥ ಆಯ್ತಾ? ಸುಮ್ಮನೆ ಅದಕ್ಕೆ ಅಂತ ಒಂದು ಫೀಚರ್ ಇದೆ, ಅದಕ್ಕೆ ಅಂತ ಒಂದು ಸೆಟ್ ಪ್ರೊಸೀಜರ್ ಇದೆ. ಅದೆಲ್ಲ ಬಂದ ಮೇಲೆನೆ ಆ ಫ್ಲೈಟ್ ಡೇಟಾ ಅದೆಲ್ಲ ರೀಚ್ ಆದ್ಮೇಲೆ ನಾವು ಅದು ಆಟೋ ಪೈಲಟಿಂಗ್ ಹಾಕೋದು. ಅದಕ್ಕೂ ಕಂಪ್ಲೀಟ್ ಫ್ಲೈಟ್ಗಲ್ಲ, ಫಾರ್ ಫ್ಯೂ ಮಿನಿಟ್ಸ್ ಅಷ್ಟೇ, ಫ್ಯೂ ಮಿನಿಟ್ಸ್ ಫ್ಯೂ ಅವರ್ಸ್ ಹೇಳೋಕೋದ್ರೆ. ಅಂತದ್ರಲ್ಲಿ ದುರಂತಗಳಿಗೆ ಬೇಕಾದಷ್ಟು ಕಾರಣಗಳಿವೆ. ಇವಾಗ ಲೋ ಲೆವೆಲ್ ಫ್ಲೈಟ್ ಆಗ್ತಾ ಇತ್ತದು, ಬರ್ಡ್ ಹಿಟ್ ಆಗಿರುತ್ತೆ ಸಮ್ಟೈಮ್ಸ್, ಹೇಳಲಿಕ್ಕಾಗಲ್ಲ. ನಾಟ್ ಥ್ರೂ ವಿಸಿಬಲ್ ಬೈ ನೇಕೆಡ್ ಐಸ್. ಏನೋ ಒಂದು ಎಫೋರ್ಡ್ ಅಂತ ಇರುತ್ತೆ, ಫಾರಿನ್ ಆಬ್ಜೆಕ್ಟ್ ಡ್ಯಾಮೇಜ್ ಅದು ಸಿಕ್ಕಾಕೊಂಡಿರುತ್ತೆ, ಅದರಿಂದನೂ ಇಂಜಿನ್ ಸೀಸ್ ಆಗಿರುತ್ತೆ. ಸುಮಾರು ರೀಸನ್ಸ್ ಇವೆ ಅದಕ್ಕೆ. ಒಟ್ಟಿನಲ್ಲಿ ನಮಗೆಲ್ಲ ಬಟ್ ಸರ್ ಯಾವುದೇ ಏರ್ಕ್ರಾಫ್ಟ್ ಆಗಲಿ ಬಿಫೋರ್ ಫ್ಲೈಯಿಂಗ್ ಎಲ್ಲ ರೀತಿಯಾದಂಥ ಇಂಜಿನಿಯರಿಂಗ್ ಮೇಂಟೆನೆನ್ಸು ಮತ್ತು ಸೇಫ್ಟಿ ಎಲ್ಲ ಚೆಕ್ಸ್ ಇರುತ್ತೆ ಅಲ್ಲ ಸರ್? ಅಷ್ಟು ಈಸಿಯಾಗಿ ವಿಮಾನಗಳಲ್ಲಿ ಆ ಥರದ ದೊಡ್ಡ ಮೇಂಟೆನೆನ್ಸ್ ಲ್ಯಾಬ್ಸ್ ಆಗಲಿ ಅಥವಾ ಚಾನ್ಸೇ ಇಲ್ಲ ಮೇಡಮ್. ಯಾಕೆಂತ ಹೇಳಿದ್ರೆ ಇದು ಒಬ್ಬ ಇಬ್ರು ಜಸ್ಟ್ ಬಸ್ ತರ ಕಂಡಕ್ಟರ್ ರೈಟ್ ಅಂದ್ಬಿಟ್ರೆ ಆಗೋದಲ್ಲ ಅಲ್ಲಿ. ಅರ್ಥ ಆಯ್ತಾ? ಬೇಕಾದಷ್ಟು ಟ್ರೇಡ್ಸ್ ಇದಾವೆ, ಡಿಫ್ರೆಂಟ್ ಟೆಕ್ನಿಷಿಯನ್ಸ್ ಇದ್ದಾರೆ. ಅವರೆಲ್ಲರೂ ಸಹ ಅದ್ ನೋಡಿದ್ದೀನಿ, ಇದನ್ನ ಮಾಡಿದ್ದೀನಿ, ಸರ್ವಿಸಿಂಗ್ ಆಗಿದೆ, ರೀಪ್ಲೇಸ್ ಆಗಿದೆ, ಕಾಂಪೋನೆಂಟ್ ರೀಪ್ಲೇಸ್ ಆಗಿದೆ, ಈವನ್ ಇನ್ಕ್ಲೂಡಿಂಗ್ ರೀಫಿಲಿಂಗ್ ಇಷ್ಟು ಮಾಡಿದ್ದೀನಿ, ಇಷ್ಟು ಲೀಟರ್ ಇಷ್ಟು ಗ್ಯಾಲನ್ಸ್ ಆಗಿದೆ ಅಂತ ಹೇಳಿ ಅದನ್ನ ಲಾಗ್ ಬುಕ್ ಅಲ್ಲಿ ಸೈನ್ ಮಾಡಬೇಕು. ಲಾಗ್ ಬುಕ್ ಸೈನ್ ಮಾಡಿದ್ರೆ ಎಲ್ಲಾ ಸೈನ್ಗಳು ಚೆಕ್ ಆಗುತ್ತೆ. ಪ್ಲಸ್ ಡ್ಯೂಟಿ ರೋಡ್ ಇಟ್ಕೊಂಡು ಮಾಡ್ತಾರೆ, ಯಾಕಂದ್ರೆ ಅವರೇ ಡ್ಯೂಟಿಲಿ ಇದ್ರೆ ಅವರೇ ಸೈನ್ ಮಾಡಿದಾರ ಅಂದ್ಬಿಟ್ಟು ಪ್ರತಿ ಹಂತದಲ್ಲೂ ಚೆಕಿಂಗ್ ಇರುತ್ತೆ. ಅದಾದ ನಂತರ ಸೂಪರ್ವೈಸರ್ ಚೆಕ್ ಮಾಡ್ತಾರೆ, ಅದಾದ ನಂತರ ಚೀಫ್ ಇಂಜಿನಿಯರ್ ಚೆಕ್ ಮಾಡ್ತಾರೆ. ಅದು ಬಿಟ್ಟು ಈವನ್ ಪೈಲಟ್ಸ್ಗೂ ಚೆಕ್ ಇದೆ. ಬಿಫೋರ್ ಟೇಕಿಂಗ್ ಆಫ್ ಯು ಹ್ಯಾವ್ ಟು ಗೋ ಅರೌಂಡ್ ಏರ್ಕ್ರಾಫ್ಟ್ ಚೆಕ್. ಟೈರ್ ಪ್ರೆಷರ್ ಇರ್ಬೋದು, ಫಿಸಿಕಲ್ ಡ್ಯಾಮೇಜ್ ಇರ್ಬೋದು, ಏನೋ ಎಲ್ಲ ಚೆಕ್ ಮಾಡಿನೇ ನೆಕ್ಸ್ಟ್ ವಿಲ್ ಟೇಕ್ ದ ಕ್ಲಿಯರೆನ್ಸ್ ಫಾರ್ ಟೇಕ್ ಆಫ್. ಸರ್ ಇದು 825 825 ಫೀಟ್ ಅಂತಂದ್ರೆ ತುಂಬಾ ಕಡಿಮೆನಾ ಸರ್ ಅದು? ಯಾವುದು ಹೈಟ್ ಸರ್? ವಿಮಾನ ಟೇಕ್ ಆಫ್ ಆಗಿ ಕೇವಲ 825 ಫೀಟ್ ಅಷ್ಟೇ ಎತ್ತರದಲ್ಲಿ ಹಾರ್ತಾ ಇತ್ತು. ಟೇಕ್ ಆಫ್ ಆದ್ಮೇಲೆ ಇಟ್ ವಿಲ್ ಗ್ರಾಜುವಲಿ ಗೇನ್ ದ ಆಲ್ಟಿಟ್ಯೂಡ್ ಅಲ್ವಾ? ನೀವು ಟೇಕ್ ಆಫ್ ಆಗ್ಬೇಕಾದ್ರೆ ಸ್ಲೋಪ್ ಅಲ್ಲಿ ಇರುತ್ತೆ. ಅವಾಗ ಏನಾಗಿದೆ, ಟ್ರಸ್ಟ್ ನೋಡಿ, ಟ್ರಸ್ಟ್ ಅನ್ನೋದು ಇರುತ್ತೆ. ಟ್ರಸ್ಟ್ ಅಂದ್ರೆ ಮುಂದಕ್ಕೆ ಹೋಗೋದು. ನಾಲ್ಕು ಕಾಂಪೋನೆಂಟ್, ಒಂದು ಡ್ರ್ಯಾಗ್. ಏರ್ಕ್ರಾಫ್ಟ್ ಮೇಲೆ 4 ಫೋರ್ಸಸ್ ಇರುತ್ತೆ, ಯಾವಾಗಲೂ ತಿಳ್ಕೊಳ್ಳಿ. ಈ ಟೆಕ್ನಿಕಲ್ ಪಾಯಿಂಟ್ ಇದು. ಮುಂದಕ್ಕೆ ಹೋಗೋದನ್ನ ಟ್ರಸ್ಟ್ ಅಂತೀವಿ, THRUST. ಹಿಂದೆ ಎಳೆಯೋದನ್ನ ಡ್ರ್ಯಾಗ್ ಅಂತೀವಿ, ಮೇಲೆ ಕೆತ್ತೋದನ್ನ ಲಿಫ್ಟ್ ಅಂತೀವಿ. ಕೆಳಗಡೆ ಗ್ರಾವಿಟಿ ಎಳೆಯುತ್ತೆ, ಫುಲ್ ಮಾಡುತ್ತೆ. ಆಯ್ತಾ? ಅದು ಗ್ರಾವಿಟಿ. ಈ 4 ಫೋರ್ಸ್ಗಳಿಂದ ಯಾವಾಗ ಈಕ್ವಲ್ ಆಗಿರುತ್ತೋ ಆವಾಗ ಮುಂದಕ್ಕೆ ಹೋಗುತ್ತೆ. ಆದ್ರೆ ಒಂದು ಕಾಂಪೋನೆಂಟ್ ಟ್ರಸ್ಟ್ ಜಾಸ್ತಿ ಇದ್ರೆ ಮುಂದಕ್ಕೆ ಹೋಗ್ತಾ ಇರುತ್ತೆ, ಲಿಫ್ಟ್ ಜಾಸ್ತಿ ಇದ್ರೆ ಮೇಲಕ್ಕೆ ಹೋಗ್ತಾ ಇರುತ್ತೆ. ಇಲ್ಲ ಇವೆರಡನ್ನೂ ಮೀರಿಸಿ ಡ್ರ್ಯಾಗ್ ಜಾಸ್ತಿ ಡ್ರ್ಯಾಗ್ ಬರುತ್ತೆ. ಅದಕ್ಕೆ ಏರ್ಕ್ರಾಫ್ಟ್ ಏರೋಡೈನಮಿಕ್ ಮಾಡೆಲ್ ಅನ್ನೋದು ಅದಕ್ಕೆ. ಈಗ ಇಲ್ಲಿ ನೋಡಿ, ನಾವೊಂದು ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ಏನಾಗಿದೆ, ಜಸ್ಟ್ ಟೇಕ್ ಆಫ್ ಆಗಿದೆ, ಜಸ್ಟ್ 5 minutes ಆಗಿ ಆಕ್ಸಿಡೆಂಟ್ ಆಗಿರೋದು ಅಲ್ವಾ, ಕ್ರಾಶ್ ಆಗಿರೋದು. ಇವಾಗ ಇದು ಇನ್ನೂ ಇಟ್ ಈಸ್ ಇನ್ ದ ಹೈಟ್ ಗೇನ್ ಮಾಡಕ ಆಗಿಲ್ವೇನೋ ಅಂತ ಅನಿಸ್ತಾ ಇದೆ. ಹೌದು ಡೆಫಿನೆಟ್ಲಿ ಲಿಫ್ಟ್ ಝೋನ್ ಅಲ್ಲಿ ಇದೆ. ಅದಕ್ಕೆ ಅದ್ರ ಫ್ಲಾಟ್ಸ್ ಇದೆ, ಅದಕ್ಕೆ ಫ್ಲಾಪ್ಸ್ ಇದೆ, ಅದನ್ನೆಲ್ಲ ಆಪರೇಟ್ ಮಾಡಿರ್ತಾರೆ. ಯಾಕಂದ್ರೆ ಲಿಫ್ಟ್ ಗೇನ್ ಆಗಬೇಕಲ್ಲ. ವಿಂಗ್ಸ್ ಕೆಳಗಡೆ ಪ್ರೆಷರ್ ರೈಸ್ ಆದಾಗ, ಪ್ರೆಷರ್ ಜಾಸ್ತಿ ಆದಾಗ ಗೈನ್ ಆಗುತ್ತೆ ವಿಂಗ್ಸ್. ಅಂದ್ರೆ ನಿಮಗೆ ಏರ್ಕ್ರಾಫ್ಟ್ ರೈಸ್ ಆಗುತ್ತೆ, ಲಿಫ್ಟ್ ಆಗುತ್ತೆ. ಅದಿನ್ನೂ ಸ್ಲೋಪಲ್ಲೇ ಇದೆಯಲ್ಲ, ಹತ್ತಾ ಇದೆಯಲ್ಲ ಮೇಲೆ, ಇನ್ನ ಸ್ಟೆಬಿಲಿಟಿ ಸಿಕ್ಕಿಲ್ವಲ್ಲ ಅದಕ್ಕೆ, ಸ್ಟೇಬಲ್ ಫ್ಲೈಟ್ ಆಗಿಲ್ವಲ್ಲ. ಎಸ್, ಅಲ್ಲಿ ಹೈಟ್ ಗೇನ್ ಆಗಿಲ್ಲ. ಆಮೇಲೆ ಸರ್ ಸಿಕ್ಕಾಪಟ್ಟೆ ಫ್ಯೂಯಲ್ ಅದರೊಳಗಡೆ ಇತ್ತು ಅಂತ. ಸೊ ಯೂಶಲಿ ಈ ಥರದ ಸೂಚನೆ ಸಿಕ್ಕಾಗ ಸರ್, ಈ ಥರ ಸೂಚನೆ ಸಿಕ್ಕಾಗ ಪೈಲಟ್ಸು ಫ್ಯೂಯಲ್ನ ಹೊರಗಾಕುವಂಥ ಪ್ರಯತ್ನ ಇಲ್ಲ. ಜೆಟಿಸನ್ ಅಂತೀವಿ. ಜೆಟಿಸನ್ ಅಂದ್ರೆ ಫ್ಯೂಯಲ್ ಜೆಟಿಸನ್ ಮಾಡೋದಕ್ಕೆ ಅದಕ್ಕೆ ಅಂತ ಒಂದು ಆಲ್ಟಿಟ್ಯೂಡ್ ಇದೆ. ಓಕೆ, ಆಯ್ತಾ? 800 feet ಇಸ್ ಅ ವೆರಿ ಲೋ ಲೆವೆಲ್ ಫ್ಲೈಟ್. ಅದು ಇಟ್ ಇಸ್ ಜಸ್ಟ್ ಇನ್ ಟೇಕ್ ಆಫ್ ಮೋಡ್ ಅಷ್ಟೇ. ಆಲ್ಟಿಟ್ಯೂಡ್ ಅಲ್ಲಿ ಮಾತ್ರ ಹೊರಗಾಕಕ್ಕೆ ಸಾಧ್ಯ. ಯಾಕೆಂದ್ರೆ ಇದು ಕೇವಲ 825 ಫೀಟ್ ಅಲ್ಲಿ, ಅದರಲ್ಲೂ ಕೂಡ ಹೈಟ್ ಗೇನ್ ಆಗ್ತಾ ಇಲ್ಲ. ಆಗ ಅದು ಹೌದು. ಯಾಕೆಂದ್ರೆ ಹೇಳಿದ್ರೆ ಫ್ರಿಕ್ಷನ್ ಆತರ ಇರುತ್ತೆ. ನೀವು ಜೆಟಿಸನ್ ಮಾಡಿದಾಗ ಸಮ್ ಟೈಮ್ಸ್ ಫ್ರಿಕ್ಷನ್ ಅಲ್ಲಿ ಏನಾದ್ರು ಸ್ಪಾರ್ಕ್ ಆಗಿ ಅಲ್ಲಿ ಅದೇ ಅಂಟ್ಕೊಂಡ್ಬಿಡ್ಬೋದಲ್ಲ. ಆತರ ಪ್ರಾಬ್ಲಮ್ಗಳಿದಾವೆ.
ಬಟ್ ಅತಿ ದೊಡ್ಡ ದುರಂತ ಸರ್ ಇದು. ಯಾಕೆ ತುಂಬಾ ದೊಡ್ಡ ಅಂತಂದ್ರೆ ದುರಂತ. ರಿಯಲಿ ಇಟ್ ಇಸ್ ವೆರಿ ಸಾರಿ ಟು ಹಿಯರ್ ಅಬೌಟ್ ದಟ್. ಇನ್ನೊಂದೇನು ಅಂದ್ರೆ ಇವಾಗ ಲೆಫ್ಟ್ ಇಂಜಿನ್ ಅಂದ್ರೆ ಪೋರ್ಟ್ ಇಂಜಿನ್ ಆಸ್ ಓಪನ್ ವಿತ್ ಫೈರ್ ಅಂದ್ರೆ ಅಲ್ಲಿ ನನಗನ್ಸಿದ ಪ್ರಕಾರ ಸಮ್ವೇರ್ ಸಮಥಿಂಗ್ ಎಫ್ಒಡಿ ಅಂದ್ರೆ ಫಾರಿನ್ ಆಬ್ಜೆಕ್ಟ್ ಜಾಮ್ ಅಂದ್ರೆ ಬರ್ಡ್ ಹಿಟ್ ಆಗಿರ್ಬೋದು, ಇಲ್ಲ ಏನೋ ಒಂದು ಸಿಕ್ಕಾಕೊಂಡಿರ್ಬೋದು, ಇಂಜಿನ್ ಸೀಸ್ ಆಗಿರ್ಬೋದು ಅಂತ ಕಾಣುತ್ತೆ. ಐ ಡೋಂಟ್ ನೋ. ಆಸ್ ಲಾಂಗ್ ಆಸ್ ಬ್ಲಾಕ್ ಬಾಕ್ಸ್ ರಿಟ್ರೀವ್ ಮಾಡೋವರೆಗೂ ಏನು ಹೇಳಕ್ಕಾಗಲ್ಲ. ಟೆಕ್ನಿಕಲ್ ಡಿಫಾಲ್ಟ್ ಇದ್ರೆ ಅದರಿಂದನೇ ನೋಡ್ಬೇಕೆ ಹೊರತು ಕಣ್ಣುಗಳಿಂದ ನೋಡಿದ್ದು ನಾವು ನೋಡಿದ್ದು ಹೇಳಿದ್ದು ಅಂತೆಲ್ಲ ಸುಳ್ಳಾಗುತ್ತಲ್ಲ ಅದರ ಏನು ಡಿಸ್ಕಸ್ ಮಾಡ್ಲಿಕ್ಕೆ ಆಗಲ್ಲ. ಅಫ್ಕೋರ್ಸ್ ಎಲ್ರಿಗೂ ಅವ್ರವ್ರ ಒಪಿನಿಯನ್ ಇದೆ, ಇದಾಯ್ತು ಅದಾಯ್ತು ಅಂತಾರೆ. ಅವೆಲ್ಲ ಡೇಟಾ ಬಂದ್ಮೇಲೆ ಗೊತ್ತಾಗೋದು ಏನಾಗಿದೆ ಏನಾಗಿಲ್ಲ ಅಂತ ಹೇಳಿ. ಬಟ್ ಆನ್ ದ ಹೋಲ್ ಪೈಲಟ್ ಹಸ್ ಇನ್ಫಾರ್ಮ್ ಇಟ್ ಇಸ್ ಮೇಡ್. ಸೊ ಇಮಿಡಿಯೇಟ್ಲಿ ATC ಹಸ್ ಟೋಲ್ಡ್ ಐ ಬಿಲೀವ್ ದಟ್ ಟು ಲ್ಯಾಂಡ್ ಬ್ಯಾಕ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಲ್ಯಾಂಡ್ ಬ್ಯಾಕ್ ಆಗ್ಬೇಕಾದ್ರೆ ನಿಮಗೆ ಇಫ್ ಇಟ್ ಇಸ್ ಇನ್ ಕಂಟ್ರೋಲ್, ಇಫ್ ಇಟ್ ಇಸ್ ಹ್ಯಾವಿಂಗ್ ಎನಿ ನೋ ಫೈರ್ ಬ್ರೇಕಪ್, then we can land back even in the ground also. But the problem is fire ಬಂತು. ಸರ್ ಈಗ ಎಲ್ಲಾ ಕಡೆನೂ ಇದೇ ಡಿಸ್ಕಷನ್ ಸರ್. ಏರ್ ಇಂಡಿಯಾ ಯಾಕೆ ಸರ್ಕಾರದ ಹತ್ರ ಇದೆ, ಏರ್ ಇಂಡಿಯಾ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಾರೆ. ಕರೆಕ್ಟ್ ನಾನು ಹೇಳೋದು ನಿಮಗೆ. ಯಾಕಂದ್ರೆ ಸರ್ಕಾರ ಓಡಿಸ್ತಾ ಇರೋದು ಏರ್ ಇಂಡಿಯಾ. ಟೂ ಮಚ್ ಪ್ರೈವೇಟೈಸೇಷನ್ ಅಂತ. ಏನು ಮೇಡಮ್? ಮೋರ್ ಪ್ರೈವೇಟೈಸೇಷನ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ಇಂಡಿಗೋ ಏನ್ ಪ್ರೈವೇಟ್ ಅಲ್ವಾ ಸರ್ಕಾರದ? ಹೇಳಿ ಎಂತ ಬ್ಯೂಟಿಫುಲ್ ಆಗಿದೆ, ಏನ್ ಕತೆ. ರಾದರ್ ದೇರ್ ಇಸ್ ನಥಿಂಗ್ ಲೈಕ್ ಸರ್ಕಾರಿ ಅಂದ್ರೆ ಇವಾಗ ಇಂಡಿಗೋನ್ ಯಾರು ಗೌರ್ ಮಾಡೋದು? ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ. ಅವರಿಗೆ ಪರ್ಫೆಕ್ಟ್ ಆಗಿ ಅವ್ರ ಪ್ರಕಾರ ಹೋದ್ರೇನೆ ಅವ್ರಿಗೆ ಲೈಸೆನ್ಸ್, ಅವ್ರಿಗೆ ಫ್ಲೈಟ್ ಆಪರೇಷನ್ಸ್, ಅವ್ರಿಗೆ ಟೇಕ್ ಆಫ್ ಎಲ್ಲಾನು. ATC is not privatized. ATC is a government body. DGCA ಕೇಳಿತ್ತು ಇಂಡಿಯನ್ ಏರ್ಲೈನ್ಸ್ಗೆ ನಿಮ್ಮ ಆಪರೇಷನಲ್ ಪ್ರೊಸೀಜರ್ ಬಗ್ಗೆ ನಮಗೆ ನಿಜಕ್ಕೂ ಕೂಡ ವರ್ತಿದೆಯಾ ಅಂತ ಏನೋ ಪತ್ರ ಬರೆದಿತ್ತು. ಅದು ಇದು ಎಲ್ಲ ಈಗ ಓಪನ್ ಅಪ್ ಆಗ್ತಾ ಇದೆ ಸರ್. ಬಟ್ ಡೆಫಿನೆಟ್ಲಿ ಈ ಕ್ಷಣದಲ್ಲಿ ನಮ್ಗೆ ಬೇಕಾಗಿರೋದು ಅಲ್ಲಿ ಪ್ರಯಾಣಿಕರ ಸುರಕ್ಷತೆ, ಪ್ರಯಾಣಿಕರ ರಕ್ಷಣಾ ಕಾರ್ಯ ಮತ್ತು ಅವರೊಂದಿಗೆ ನಮ್ಮ ಪ್ರಾರ್ಥನೆಗಳು. ಅಷ್ಟೇ. ಅದು ಒಂದು ಪ್ರೈವೇಟೈಸೇಷನ್ ಬಗ್ಗೆ ಎರಡು ಮಾತಿಲ್ಲ, ಅದ್ರಲ್ಲಿ ಏನು ಇಲ್ಲ, ಅದ್ರ ಬಗ್ಗೆ ಏನು ತೊಂದರೆನೂ ಇಲ್ಲ. ಯಾಕೆಂದ್ರೆ ಟು ಗಿವ್ ದ ಮೋರ್ ಸರ್ವಿಸಸ್ ಇಟ್ ಇಸ್ ಬೀನ್ ಪ್ರೈವೇಟೈಸ್ ಅಷ್ಟೇ. ಆದರೆ ಇವಾಗ ಪ್ರಧಾನಮಂತ್ರಿಗಳು ಪ್ರೈವೇಟ್ ಫ್ಲೈಟ್ ಅಲ್ಲಿ ಹೋಗಲ್ಲ, ನಮ್ಮದೇ ಆದಂತ ಭಾರತೀಯ ವಾಯುಸೇನೆ ಬಗ್ಗೆನೂ ಮಾತಾಡ್ತಾ ಇದ್ದಾರೆ ಸರ್. ಏರ್ಕ್ರಾಫ್ಟ್ಸ್, ಏಜಿಂಗ್ ಏರ್ಕ್ರಾಫ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಮೇಡಮ್. ಏಜಿಂಗ್ ಏರ್ಕ್ರಾಫ್ಟ್ ಇದ್ರೆ ನಿಮಗೆ ಸಿವಿಲ್ ಏವಿಯೇಷನ್ ವಿಲ್ ನಾಟ್ ಗ್ರಾಂಟ್ ದ ಪರ್ಮಿಷನ್ ಟು ಟೇಕ್ ಆಫ್. ಯಾವ್ದ್ರಲ್ಲಿ? ಎಸ್ಪೆಷಲಿ ಭಾರತದಲ್ಲಿ ಏಜಿಂಗ್ ಏರ್ಕ್ರಾಫ್ಟ್ಸ್ ಇಸ್ ಅ ಬಿಗ್ ಇಶ್ಯೂ ಅಂತ. ಏಜಿಂಗ್ ಏರ್ಕ್ರಾಫ್ಟ್ ಬಿಗ್ ಇಶ್ಯೂ ಅಂತ ಹೇಳಿದ್ರೆ ನಿಮಗೆ ಅದು ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಕಾರ್ ತಗೊಳ್ತೀರಾ, 15 years ಆದ್ಮೇಲೆ ಅದಕ್ಕೆ ನೀವು ಇದು ಮಾಡಿಸ್ತೀರಾ, ಏನದು ಏನ್ ಹೇಳ್ತಾರಲ್ಲ, ಏನದು ಕಾಲ್ ಯು ನೋ ಅದೇ ವರ್ಷ ಆದ್ಮೇಲೆ ಮತ್ತೆ FC ಸರ್. ಆ ತರ ನಿಮಗೆ ಏಜಿಂಗ್ ಅಲ್ಲಿ ಏರ್ಕ್ರಾಫ್ಟ್ ಅಲ್ಲಿ ಏಜಿಂಗ್ ಚಾನ್ಸಸ್ ತಗೊಳ್ಳೋದು ಕಷ್ಟ. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಎಕ್ಸ್ಪೋಸ್ ಟು ಹೈ ಪ್ರೆಷರ್. ಅರ್ಥ ಆಯ್ತಾ? ಸ್ಕಿನ್ ಶುಡ್ ಬಿ ವೆರಿ ವೆರಿ ಎಕ್ಸಲೆಂಟ್. ಅಂದ್ರೆ ನಿಮ್ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿರಬೇಕು. ಸ್ಟ್ರಕ್ಚರ್ ಡಿಟೋರಿಯೇಟ್ ಆದ್ರೆ ಡೆಫಿನೆಟ್ಲಿ ಇದಾಗುತ್ತೆ. ಅದರಿಂದ ಇದ್ರ ಬಗ್ಗೆ ಏನೇ ಆಗಿರ್ಲಿ ವಿ ಹ್ಯಾವ್ ಅಫ್ಕೋರ್ಸ್ ಇವಾಗ ಏಜಿಂಗ್ ಆದ್ರೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದೇ ಇದೆ. ಅದಕ್ಕೆ ಸ್ಟ್ರಕ್ಚರ್ ಡಿಫೆಕ್ಟೇಷನ್ ಆಗೇ ಆಗಿರುತ್ತೆ, ನೋಡಿರ್ತಾರೆ. ಸೋ ಕಾಲ್ಡ್ ಏವಿಯೇಷನ್ ಇಂಜಿನಿಯರ್ಸ್ ಅದಕ್ಕೆ ರಿಪೋರ್ಟ್ ಕೊಟ್ಟಿರ್ತಾರೆ, ಇದು ಇಲ್ಲ ಸಸ್ಟೈನ್ ಆಗಲ್ಲ ಈ ಪ್ರೆಷರ್ಗೆ, ಇಷ್ಟು ಲಾಂಗ್ ಹಾಲ್ ಫ್ಲೈಟ್ ಮಾಡಲ್ಲ ಅಂತ ಇಮಿಡಿಯೇಟ್ಲಿ ಕೊಡ್ತಾರೆ. ನೋ ಬಡಿ ಟೇಕ್ಸ್ ಎನಿ ರಿಸ್ಕ್ ಮೇಡಮ್. ಯಾಕೆಂದ್ರೆ ಇಟ್ ಇಸ್ ನಾಟ್ ಎ ಬಸ್, ಇಟ್ ಇಸ್ ನಾಟ್ ಎ ಲಾರಿ, ಇಟ್ ಇಸ್ ನಾಟ್ ಎ ಆಟೋ ಜಸ್ಟ್ ಟು ಪುಟ್ ಎ ಬ್ರೇಕ್ ಆರ್ ರೈಲ್ವೆ ಬ್ರೇಕ್ ನಿಂತು ಬಿಡುತ್ತೆ ಅಲ್ಲೇ ಅಂತ. ಇದು ಏನಿದ್ರು ನಿಂತ್ರೆ ಕೆಳಗೆ ಬೀಳುತ್ತೆ, ಬಿದ್ರೆ ಎಲ್ಲ ಸಾಯ್ತಾರೆ.